ಹೆಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬಾ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಅವರನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈ ರೀಡಿಂಗಲ್ಲಿ ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ, ಎಷ್ಟು ಪೊಸೆಸಿವ್ ಆಗಿದ್ದಾರೆ, ಮನಸ್ಸಿನಲ್ಲಿ ಯಾವ ಭಯ ಇದೆ, ಯಾವ ಡೌಟ್ ಇದೆ, ನಿಮ್ಮ ಬಗ್ಗೆ ಪ್ರೀತಿ ಇದೆಯಾ, ಎಲ್ಲವನ್ನು ಕೂಡ ಕ್ಲಿಯರ್ ಆಗಿ ನೋಡುವ ಪ್ರಯತ್ನ ಪಡೋಣ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಜಾಸ್ತಿ ಪೊಸೆಸಿವ್ ಆಗಿದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇದು ನಾರ್ಮಲ್ ಲೈಕಿಂಗ್ ಅಲ್ಲ, ಇದು ನಾರ್ಮಲ್ ಅಟ್ಯಾಚ್ಮೆಂಟ್ ಅಲ್ಲ, ಇದು ಓವರ್ ಥಿಂಕಿಂಗ್, ಫಿಯರ್ ಆಫ್ ಲೂಸಿಂಗ್ ಯು, ಜಲಸಿ, ಈ 3 ಕೂಡ ಮಿಕ್ಸ್ ಆಗಿ ಬಂದಿರುವ ಎನರ್ಜಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ಮನಸ್ಸಿನ ಒಳಗಡೆ ನಿಮ್ಮ ಬಗ್ಗೆ ತುಂಬ ಪೊಸೆಸಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಮನಸ್ಸಿನ ಒಳಗಡೆ ಈ ಪರ್ಸನ್ ನನ್ನವರೇ, ಇವರನ್ನು ನಾನು ಕಳ್ಕೊಳ್ಬಾರ್ದು ಅನ್ನೋ ಫೀಲಿಂಗ್ ತುಂಬ ಜಾಸ್ತಿ ಓಡಾಡ್ತಾ ಇದೆ. ನೀವು ಯಾರ ಜೊತೆಗಾದರೂ ಮಾತಾಡಿದ್ರೆ, ಯಾರ ಜೊತೆ ಆದರೂ ಕ್ಲೋಸ್ ಆದರೆ, ನಿಮ್ಮ ಜೊತೆ ಫ್ರೆಂಡ್ಸ್ ಜಾಸ್ತಿ ಆದರೆ, ಫ್ರೆಂಡ್ಸ್ ಜೊತೆ ನೀವು ಜಾಸ್ತಿ ಸಮಯ ಕಳೆದ್ರೆ ಕೂಡ ಇವರಿಗೆ ಒಳಗೊಳಗಡೆ ಮನಸ್ಸಿನ ಒಳಗಡೆ ಜಲಸಿ ಫೀಲ್ ಆಗುತ್ತೆ, ಇನ್ಸೆಕ್ಯೂರ್ ಫೀಲ್ ಆಗುತ್ತೆ, ಹೆದರಿಕೆ ಬರ್ತಾ ಇರುತ್ತೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಈ ಪರ್ಸನ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ರಿಲೇಟಿವ್ಸ್ ಆದರೆ ಇವರೆಲ್ಲ ನಿಮ್ಮ ಹತ್ರ ಮಾತಾಡಿದ್ರೆ ಈ ರೀತಿ ಫೀಲ್ ಆಗುತ್ತೆ, ಜಲಸಿ ಫೀಲ್ ಆಗುತ್ತೆ ಅಂತ ಅಲ್ಲ. ಅಂದರೆ ನಿಮ್ಮ ಲೈಫ್ನಲ್ಲಿ ಯಾರಾದರೂ ರ್ಯಾಂಡಮ್ ಪರ್ಸನ್ ನಿಮ್ಮ ಜೊತೆ ತುಂಬ ಕ್ಲೋಸ್ ಆದರೆ, ಅಥವಾ ಸಡನ್ಲಿ ನಿಮ್ಮ ಲೈಫ್ಗೆ ಬಂದ ಯಾವುದಾದ್ರೂ ವ್ಯಕ್ತಿ ನಿಮ್ಮ ಜೊತೆ ಕ್ಲೋಸ್ ಆದರೆ ಈ ಪರ್ಸನ್ಗೆ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇವರಿಗೆ ಒಂದು ರೀತಿಯ ಭಯ ಅನ್ನೋದು ಕಾಡುತ್ತೆ. ಅಂದರೆ ನನ್ನನ್ನು ಮರೆತು ಬಿಡ್ತಾರಾ, ನನ್ನಿಂದ ದೂರ ಆಗ್ತಾರಾ, ಬೇರೆಯವರ ಜೀವನಕ್ಕೆ ಇವರು ಹೋಗ್ತಾರಾ, ಅಥವಾ ಇವರ ಲೈಫ್ನಲ್ಲಿ ಬೇರೆ ವ್ಯಕ್ತಿಯ ಪ್ರವೇಶ ಆಗುತ್ತಾ, ಇದು ಇವರ ಮೈಂಡ್ನಲ್ಲಿ ಈ ರೀತಿ ಓಡಾಡ್ತಾ ಇರುತ್ತೆ. ಹಾಗಾಗಿ ಈ ಪರ್ಸನ್ ತುಂಬ ಪೊಸೆಸಿವ್ ಆಗಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ಜಲಸಿ ಫೀಲ್ ಕೂಡ ಇವರ ಮನಸ್ಸಿನಲ್ಲಿ ಬರುತ್ತೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇವರಿಗೆ ತಮ್ಮ ಫೀಲಿಂಗ್ಸ್ ಕಂಟ್ರೋಲ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಲವ್ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಕೆಲವೊಮ್ಮೆ ಇವರು ನಿಮ್ಮ ಹತ್ರ ರೂಡಾಗಿ ಮಾತಾಡಿರಬಹುದು, ಸಿಟ್ಟಲ್ಲಿ ನಿಮ್ಮನ್ನು ಹರ್ಟ್ ಆಗೋ ರೀತಿ ಮಾತಾಡಿರಬಹುದು, ನಾನು ದೂರ ಹೋಗ್ತೀನಿ ಅಂತ ನಿಮಗೆ ಹೆದರಿಕೆ ಹುಟ್ಟಿಸೋ ಥರ ಮಾತಾಡಿರ್ಬೋದು, ಅಥವಾ ಏನಾದರೂ ಮಾತುಕತೆ ನಿಮ್ಮಿಬ್ಬರ ನಡುವೆ ಬಂದಾಗ, ಪ್ರಾಬ್ಲಮ್ಸ್ ಬಂದಾಗ, ಯಾವುದಾದ್ರೂ ಸಿಚುವೇಶನ್ ಕ್ರಿಯೇಟ್ ಆದಾಗ ನಾನು ನಿಮ್ಮಿಂದ ದೂರ ಆಗ್ತೀನಿ ಅನ್ನೋ ರೀತಿ ನಿಮಗೆ ಹೇಳಿರಬಹುದು. ಆ ರೀತಿಯ ಚಾನ್ಸಸ್ ಕೂಡ ಇದೆ. ಬಟ್ ಟ್ರುತ್ ಏನು ಅಂದರೆ ಅವರು ದೂರ ಹೋಗೋದಕ್ಕೆ ಅವರಿಗೆ ಮನಸ್ಸಿಲ್ಲ. ನೀವು ಎಲ್ಲಿ ಅವರಿಂದ ದೂರ ಹೋಗ್ಬಿಡ್ತೀರೋ ಅನ್ನೋ ಭಯದಿಂದ ಅಂತಹ ಮಾತನ್ನು ಆಡ್ತಾ ಇರ್ತಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ನಿಮ್ಮಲ್ಲಿ ಕೆಲವರಿಗೆ ಸೆಪ್ರೇಷನ್ ಅನ್ನೋದು ಇರಬಹುದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನೋದು ಇರಬಹುದು, ಫಿಸಿಕಲ್ ಡಿಸ್ಟೆನ್ಸ್ ಅನ್ನೋದು ಇರಬಹುದು. ಆದರೂ ಎನರ್ಜಿ ಯಾವ ರೀತಿ ಶೋ ಆಗ್ತಾ ಇದೆ ಅಂದರೆ ಇವರ ಪೂರ್ತಿ ಫೋಕಸ್ ಏನಿದೆ ಅದು ನಿಮ್ಮ ಮೇಲೇ ಇದೆ. ನೀವು ಮಾತಾಡದೇ ಇದ್ದರೂ ಕೂಡ, ಇವರನ್ನು ನೋಡದೇ ಇದ್ದರೂ ಕೂಡ ಇವರ ಮನಸ್ಸಿನಲ್ಲಿ ನಿಮ್ಮದೇ ಥಾಟ್ ರಿಪೀಟ್ ಆಗ್ತಾ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ಯಾವಾಗಲೂ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ಅಂದರೆ ಏನು ಥಿಂಕ್ ಮಾಡ್ತಾರೆ, ಒಂದೊಂದು ಸಲ ನಿಮ್ಮಿಂದ ಸಿಟ್ಟಾಗಿ ಈ ಪರ್ಸನ್ ಏನಾದರೂ ನಿಮ್ಮಿಂದ ದೂರ ಇದ್ದರೆ, ಅಥವಾ ರಿಲೇಷನ್ಶಿಪ್ಪಲ್ಲಿ ಗ್ಯಾಪ್ ಏನಾದರೂ ಬಂದಾಗ ಈ ಪರ್ಸನ್ ತುಂಬ ಯೋಚನೆ ಮಾಡ್ತಾರೆ. ಇವ್ರು ಯಾರನ್ನಾದರೂ ಇಷ್ಟಪಡ್ತಾ ಇದ್ದಾರಾ, ನನ್ನಿಂದ ದೂರ ಹೋಗೋ ಪ್ಲಾನ್ ಏನಾದರೂ ಇದೆಯಾ, ನಾನು ಇವರ ಮನಸ್ಸಿನಲ್ಲಿ ಇದೀನೋ ಇಲ್ವೋ, ಈ ಡೌಟ್ಸ್ ಅವರನ್ನು ಮೆಂಟಲ್ ಆಗಿ ಡಿಸ್ಟರ್ಬ್ ಮಾಡ್ತಾ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ಓವರ್ ಪೊಸೆಸಿವ್ ಬಿಹೇವಿಯರ್ ತೋರಿಸ್ತಾ ಇದ್ದಾರೆ. ಅನ್ನೆಸೆಸರಿ ಡೌಟ್ ಬರ್ತಾ ಇರಬಹುದು. ಅಂದರೆ ನಿಮ್ಮ ಮೇಲೆ ತುಂಬ ಡೌಟ್ ಪಡ್ತಾ ಇದ್ದಾರೆ, ಅವ್ರಿಗೆ ಅನುಮಾನ ಇದೆ ಅಂತಲ್ಲ, ಓವರ್ ಥಿಂಕಿಂಗ್ ಇದೆ, ಪೊಸೆಸಿವ್ನೆಸ್ ಅನ್ನೋದು ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಕೆಲವರ ಲೈಫ್ನಲ್ಲಿ ನೀವು ಈಗ ಕಾಂಟ್ಯಾಕ್ಟಲ್ಲಿರ್ಬೋದು, ಒಟ್ಟಿಗೆ ಇರ್ಬೋದು,
ಆದರೂ ಕೂಡ ಕೆಲವೊಂದು ಬಾರಿ ಈ ಪರ್ಸನ್ ನಿಮ್ಮನ್ನು ಹರ್ಟ್ ಮಾಡ್ತಾ ಇರ್ಬೋದು. ಇವರ ಮಾತುಗಳಿಂದ ಇವ್ರಿಗೆ ಸಿಟ್ಟು ಬಂದಾಗ ಇವ್ರು ಯಾವ ರೀತಿ ಬಿಹೇವ್ ಮಾಡ್ತಾರೆ ಇವರಿಗೆ ಅರ್ಥ ಆಗದೇ ಇರಬಹುದು. ಅಷ್ಟೊಂದು ಜಾಸ್ತಿ ಪೊಸೆಸಿವ್ನೆಸ್ನ ನಿಮ್ಮ ಮೇಲೆ ತೋರಿಸ್ತಾ ಇರಬಹುದು. ಹಾಗಾಗಿ ಕೆಲವೊಂದು ಬಾರಿ ನಿಮಗೂ ಕೂಡ ಈ ಪರ್ಸನ್ ಮೇಲೆ ಸಿಟ್ಟು ಬರ್ತಾ ಇರಬಹುದು. ಅಂದರೆ ನಿಮ್ಮಿಬ್ಬರ ನಡುವೆ ಜಗಳ ಬಂದಾಗ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಇವ್ರಿಗೆ ಅರ್ಥ ಆಗೋದಿಲ್ಲ ಇವರಿಗೆ ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ. ನಿಮಗೆ ಪೇಯ್ನ್ ಆಗ್ತಾ ಇದೆಯಾ, ನಿಮಗೆ ಹರ್ಟ್ ಆಗ್ತಾ ಇದೆಯಾ, ಇದೆಲ್ಲವನ್ನು ಆ ಟೈಮ್ನಲ್ಲಿ ಇವರು ಗಮನ ಕೊಡೋದಿಲ್ಲ. ಬಟ್ ಆಮೇಲೆ ಇವರು ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ಒಂದು ಎನರ್ಜಿ ಕ್ಲಿಯರ್ ಆಗಿ ಕಾಣಿಸ್ತಾ ಇರುವಂಥದ್ದು, ಈ ಪರ್ಸನ್ ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದಾರೆ, ನಿಮ್ಮನ್ನು ತುಂಬ ಲೈಕ್ ಮಾಡ್ತಾರೆ. ಈ ಫೀಲಿಂಗ್ಸ್ ಬೇರೆ ಯಾವ ಪರ್ಸನ್ ಬಗ್ಗೆ ಅಥವಾ ಇವರ ಲೈಫ್ನಲ್ಲಿ ಬೇರೆ ಯಾವ ವ್ಯಕ್ತಿಗಳ ಬಗ್ಗೆ ಕೂಡ ಇವ್ರಿಗೆ ಇಲ್ಲ. ನಿಮ್ಮ ಬಗ್ಗೆ ಅಷ್ಟೊಂದು ಫೀಲಿಂಗ್ಸ್ ಇದೆ. ನಿಮ್ಮ ಸ್ಥಾನವನ್ನು, ನಿಮ್ಮ ಪ್ಲೇಸನ್ನು ಯಾರಿಂದಲೂ ಫಿಲ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿ ಈ ಪರ್ಸನ್ ಥಿಂಕ್ ಮಾಡ್ತಾರೆ. ಬಟ್ ಇವರ ಬಿಗ್ಗೆಸ್ಟ್ ಫಿಯರ್ ಒಂದೇ, ನಾನು ಇವರನ್ನು ಕಳ್ಕೊಂಡ್ರೆ ನನ್ನ ಲೈಫ್ ಎಂಟಿ ಆಗುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಬ್ಯಾಡ್ ಪರ್ಸನ್ ಅಲ್ಲ, ಅಂದರೆ ನಿಮ್ಮನ್ನು ಹರ್ಟ್ ಮಾಡಬೇಕು ಆ ರೀತಿ ಈ ಪರ್ಸನ್ನ ಮನಸ್ಸಿನಲ್ಲಿಲ್ಲ. ಬಟ್ ಎಮೋಷ್ನಲಿ ಈ ಪರ್ಸನ್ ತುಂಬ ಅಟ್ಯಾಚ್ಮೆಂಟನ್ನು ನಿಮ್ಮ ಬಗ್ಗೆ ಬೆಳೆಸ್ಕೊಂಡಿದ್ದಾರೆ. ಪೊಸೆಸಿವ್ನೆಸ್ ಅನ್ನೋದು ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಇವರು ಇಷ್ಟೊಂದು ನಿಮ್ಮ ಬಗ್ಗೆ ಪೊಸೆಸಿವ್ ಆಗಿರೋದ್ರಿಂದ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಎಲ್ಲೋ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬರ್ತಾ ಇರ್ಬೋದು. ಅಥವಾ ಈ ಪರ್ಸನ್ ಏನು ಸಿಟ್ಟಲ್ಲಿ ಮಾತಾಡ್ತಾರೆ ಅಂತ ಇವರಿಗೆ ಅರ್ಥ ಆಗದೆ ಇರ್ಬೋದು. ಬಟ್ ಇಲ್ಲಿ ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ಪರ್ಸನ್ ನಿಮ್ಮನ್ನು ತುಂಬ ಲೈಕ್ ಮಾಡ್ತಾರೆ, ತುಂಬ ಜಾಸ್ತಿ ಇಷ್ಟಪಡ್ತಾರೆ. ಅದಕ್ಕಿಂತ ಜಾಸ್ತಿ ಈ ವ್ಯಕ್ತಿ ಇವರ ಮನಸ್ಸಿನಲ್ಲಿ ಏನು ಅನ್ನಿಸ್ತಾ ಇದೆ ಅಂದರೆ ಎಲ್ಲಿ ನಿಮ್ಮನ್ನು ಕಳ್ಕೊಂಡು ಬಿಡ್ತೀನೋ ಅನ್ನೋ ಭಯ ಕೂಡ ಇವರ ಮನಸ್ಸಿನಲ್ಲಿದೆ. ಅಥವಾ ಬೇರೆಯವರ ಲೈಫ್ನಲ್ಲಿ ಈ ಪರ್ಸನ್ ನಿಮ್ಮನ್ನು ನೋಡೋದಕ್ಕೆ ಕೂಡ ಇಷ್ಟಪಡೋದಿಲ್ಲ. ಅಥವಾ ನಿಮ್ಮ ಲೈಫ್ನಲ್ಲಿ ಬೇರೆ ಯಾರಾದರೂ ವ್ಯಕ್ತಿ ಬರ್ತಾರಾ ಅನ್ನೋ ರೀತಿ ಕೂಡ ಇವರಿಗೆ ಹೆದರಿಕೆ ಆಗ್ತಾ ಇದೆ. ಇದೆಲ್ಲ ವಿಷಯವನ್ನು ಈ ಪರ್ಸನ್ ನಿಮ್ಮ ಹತ್ರ ಹೇಳ್ಕೊಂಡಿರಬಹುದು ಅಥವಾ ಹೇಳ್ಕೊಳ್ಳದೆ ಕೂಡ ಇರಬಹುದು. ಇವರ ಮನಸ್ಸಿನ ಭಾವನೆಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳದೆ ಕೂಡ ಇರಬಹುದು. ಅಂದರೆ ಇವರ ಮನಸ್ಸಿನಲ್ಲಿ ಏನಿದೆ, ಇವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅದನ್ನು ಹೊರಗಡೆ ತೋರಿಸ್ತೇ ಇರ್ಬೋದು. ಬಟ್ ಇವರು ನಿಮ್ಮ ಬಗ್ಗೆ ಈ ರೀತಿ ತುಂಬ ಫೀಲ್ ಮಾಡ್ಕೊಳ್ತಾರೆ. ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ಗಳು ಇವರ ಮನಸ್ಸಿನಲ್ಲಿದೆ. ಈ ಫೀಲಿಂಗ್ಸ್ಗಳು ಬೇರೆ ಯಾರಿಗೋಸ್ಕರನೂ ಇವರು ಮೀಸಲಿಟ್ಟಿಲ್ಲ. ಅಂದರೆ ಬೇರೆಯವರ ಬಗ್ಗೆ ಯಾರ ಬಗ್ಗೆನೂ ಈ ರೀತಿಯ ಫೀಲಿಂಗ್ಸ್ ಇವರ ಮನಸ್ಸಿನಲ್ಲಿ ಬರೋದಿಲ್ಲ. ಇವರ ಹೃದಯದಲ್ಲಿ ಏನೇ ಫೀಲಿಂಗ್ಸ್ ಬಂದರೂ ಕೂಡ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಕೆಲವೊಂದು ಬಾರಿ ಈ ಪರ್ಸನ್ ನಿಮ್ಮ ಹತ್ರ ಸಿಟ್ಟಲ್ಲಿ ಮಾತಾಡಬೇಕಾದ್ರೆ ಇವರಿಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ. ಸರಿ ಮಾಡ್ತಾ ಇದ್ದೀನಾ, ನಾನು ತಪ್ಪು ಮಾಡ್ತಾ ಇದ್ದೀನಾ ಅನ್ನೋದು ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಅನ್ನೋದು ಈ ಪರ್ಸನ್ಗೆ ಅವರ ಮೈಂಡ್ಗೆ ಹೋಗ್ತಾ ಇಲ್ಲ. ಸಿಟ್ಟು ಬಂದಾಗ ಆ ರೀತಿ ಬಿಹೇವ್ ಮಾಡ್ತಾ ಇರಬಹುದು. ಬಟ್ ಫೀಲಿಂಗ್ಸ್ ಅನ್ನೋದು ನಿಮ್ಮ ಬಗ್ಗೆ ತುಂಬ ಕಾಣಿಸ್ತಾ ಇದೆ, ಆ ರೀತಿಯ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2 ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಅವರನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಆಪ್ಷನ್ ನಂಬರ್ 2 ರೀಡಿಂಗಲ್ಲಿ ಈ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮಿಬ್ಬರ ರಿಲೇಷನ್ಶಿಪ್ ಯಾವ ಕಂಡೀಷನ್ನಲ್ಲಿ ಇದೆ, ರೀಕನ್ಸಿಲೇಷನ್ ಚಾನ್ಸ್ ಇದೆಯಾ ಇಲ್ವಾ, ಸ್ಟೆಪ್ ಬೈ ಸ್ಟೆಪ್ ನೋಡುವ ಪ್ರಯತ್ನ ಪಡೋಣ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ಪರ್ಸನ್ ಈಗ ಒಂದು ಕಂಡೀಷನ್ ಅಥವಾ ಒಂದು ರೂಲನ್ನು, ಒಂದು ಅಗ್ರಿಮೆಂಟನ್ನು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಅಂದರೆ ನೀವು ಇದನ್ನು ಒಪ್ಕೊಂಡ್ರೆ ಮಾತ್ರ ಈ ರಿಲೇಷನ್ಶಿಪ್ ಅನ್ನೋದು ಕಂಟಿನ್ಯೂ ಆಗೋದು, ಮುಂದಕ್ಕೆ ಹೋಗೋದು ಅಂತ ಈ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ. ನೀವು ಇದಕ್ಕೆ ಅಗ್ರಿ ಮಾಡಿದ್ರೆ ಮಾತ್ರ ರಿಲೇಷನ್ಶಿಪ್ ಮುಂದಕ್ಕೆ ಹೋಗುತ್ತೆ ಅನ್ನೋ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಆ ರೀತಿ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯಾವುದೋ ಒಂದು ಷರತ್ತಿಡಬೇಕು, ಯಾವುದೋ ಒಂದು ಅಗ್ರಿಮೆಂಟ್ ಅಥವಾ ಕಂಡೀಷನನ್ನು ಇಡಬೇಕು ಅಂತ ಇವರು ಮನಸ್ಸಿನಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಅಂದರೆ ಏನು ಗೊತ್ತಾ, ನೀವು ಅದನ್ನು ಒಪ್ಕೊಳ್ಬೇಕು, ನೀವು ಅದಕ್ಕೆ ಅಗ್ರಿ ಮಾಡಬೇಕು. ಇಲ್ಲ ಅಂದರೆ ಈ ರಿಲೇಷನ್ಶಿಪ್ ಮುಂದಕ್ಕೆ ಹೋಗೋದು ಡೌಟ್ ಅಂತ ಇವರ ಮನಸ್ಸಿನಲ್ಲಿದೆ. ಕೆಲವರಿಗೆ ಈ ಕಂಡೀಷನ್ ನಿಮಗೆ ಒಪ್ಪಿಯೇ ಇಲ್ಲ. ಅಂದರೆ ಇವ್ರು ಏನು ಹೇಳ್ತಾರೋ ಅದನ್ನು ಕೇಳುವ ಮನಸ್ಸು ನಿಮಗೆ ಇಲ್ಲ ಅನ್ನೋದು ಈ ಪರ್ಸನ್ಗೆ ಗೊತ್ತಿದೆ. ಆದರೂ ಕೂಡ
ನೀವು ಇವರ ಮಾತನ್ನು ಅರ್ಥ ಮಾಡ್ಕೋಬೇಕು, ಇವರನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತ ಇವರು ಅಂದ್ಕೊಳ್ತಾ ಇದ್ದಾರೆ. ಅಂದರೆ ಇವರು ಅಂದ್ಕೊಳ್ಳೋದು ನಾನು ಹೇಳೋ ಪ್ರತಿಯೊಂದು ವಿಷಯವನ್ನು ನೀವು ಒಪ್ಕೊಳ್ಬೇಕು ಅಂತ ಇವರು ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿದ್ದಾರೆ. ಬಟ್ ಇವರು ಯಾಕೆ ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಪ್ರೆಸೆಂಟಲ್ಲಿ ನಿಮ್ಮಿಬ್ಬರ ನಡುವೆ ಕಮ್ಯುನಿಕೇಷನ್ ಪ್ರಾಬ್ಲಮ್ ತುಂಬ ಜಾಸ್ತಿ ಬಂದಿರಬಹುದು. ನಿಮ್ಮಿಬ್ಬರ ನಡುವೆ ಮಾತುಕತೆ ತುಂಬ ಕಡಿಮೆ ಆಗಿರಬಹುದು, ಮಾತಾಡಿದ್ದು ಕ್ಲಾರಿಟಿ ಇಲ್ಲದೆ ಇರೋ ರೀತಿ ಆಗಿರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಜಾಸ್ತಿ ಬಂದಿರಬಹುದು. ಇನ್ನು ಕೆಲವರಿಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರಬಹುದು, ಸಪ್ರೇಷನ್ ಬಂದಿರಬಹುದು, ಈಗೋ ಕ್ಲಾಶ್ ಆಗಿರ್ಬೋದು, ಇಬ್ಬರು ಸೈಲೆಂಟ್ ಆಗಿರಬಹುದು. ಇದರಲ್ಲಿ ಯಾವುದಾದ್ರೂ ಒಂದಾಗಿರ್ಬೋದು. ಈ ಪರ್ಸನ್ ನಿಮ್ಮ ಜೊತೆ ಕೂತ್ಕೊಂಡು ಎಲ್ಲವನ್ನ ಕ್ಲಿಯರ್ ಆಗಿ ಮಾತಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಆದರೆ ಪ್ರಾಬ್ಲಮ್ ಏನು ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮೂರನೇ ವ್ಯಕ್ತಿಗಳು ಇಂಟರ್ಫಿಯರ್ ಆಗಿದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಇವರು ಅಂದ್ಕೊಳ್ತಿದ್ದಾರೆ ಬೇರೆಯವರು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬಂದು ಈ ರಿಲೇಷನ್ಶಿಪ್ ಈ ರೀತಿ ಆಯಿತು, ಗ್ಯಾಪ್ ಅನ್ನೋದು ಬಂದಿದೆ ಅಂದರೆ ಬೇರೆಯವರ ಮಾತು ಕೇಳಿರ್ಬೋದು ಅಥವಾ ಬೇರೆ ವ್ಯಕ್ತಿಗಳು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇನ್ವಾಲ್ವ್ ಆಗಿರಬಹುದು. ಈ ರಿಲೇಷನ್ಶಿಪ್ಪಲ್ಲಿ ಬೇರೆ ಜನ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಅಡ್ವೈಸ್ ಕೊಡುವ ರೀತಿ ಕೂಡ ಆಗಿರಬಹುದು. ಅಂದರೆ ಯಾರಾದರೂ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇನ್ವಾಲ್ವ್ ಆಗಿರುವ ಸಾಧ್ಯತೆ ಕೂಡ ಇದೆ. ಇದರ ರೀಸನ್ನಿಂದ ನಿಮ್ಮಿಬ್ಬರ ನಡುವೆ ಗ್ಯಾಪ್ ಬಂದಿರುವ ಸಾಧ್ಯತೆ ಕೂಡ ಇದೆ. ಕೆಲವರಿಗೆ ಫ್ಯಾಮಿಲಿಯ ಪ್ರೆಷರ್ ಇರ್ಬೋದು ಅಥವಾ ಸೊಸೈಟಿಯ ಭಯ ಅನ್ನೋದಿರ್ಬೋದು. ಯಾರೋ ಹೇಳಿದ ಮಾತನ್ನು ಇಬ್ಬರು ಕೂಡ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೋದು ಅಥವಾ ಈ ಪರ್ಸನ್ ತಪ್ಪಾಗಿ ಅರ್ಥ ಮಾಡ್ಕೊಂಡಿರಬಹುದು. ಇವೆಲ್ಲ ನಿಮ್ಮ ರಿಲೇಷನ್ಶಿಪ್ಪನ್ನು ಹಾಳು ಮಾಡಿರ್ಬೋದು. ಈ ಪರ್ಸನ್ ಇದನ್ನು ಈಗ ರಿಯಲೈಸ್ ಮಾಡ್ತಾ ಇದ್ದಾರೆ. ನಮ್ಮ ನಡುವೆ ಸಮಸ್ಯೆ ಬಂದಿರೋದು ನಮ್ಮಿಂದ ಅಲ್ಲ, ಬೇರೆಯವರಿಂದ ಅಂತ ಇವರಿಗೆ ಅನ್ನಿಸ್ತಾ ಇದೆ. ಹಾಗಾಗಿ ಈ ಪರ್ಸನ್ ನೀವಿಬ್ಬರೂ ಕೂಡ ಕೂತ್ಕೊಂಡು ಸರಿಯಾಗಿ ಮಾತಾಡಿ ಈ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡ್ತಾ ಹೋಗಬೇಕು ಅನ್ನೋದು ಈ ಪರ್ಸನ್ನ ಮನಸ್ಸಿನಲ್ಲಿದೆ. ಎಲ್ಲ ವಿಷಯವನ್ನು ಸಾಲ್ವ್ ಮಾಡ್ಕೋಬೇಕು, ಕ್ಲಿಯರ್ ಮಾಡ್ಕೋಬೇಕು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಈ ಪರ್ಸನ್ಗೆ ಕೆಲವೊಂದು ಬಾರಿ ನಿಮ್ಮ ಬಗ್ಗೆ ಕೆಲವು ಡೌಟ್ಗಳು ಬರ್ತಾ ಇರುತ್ತೆ ಅನ್ನೋ ರೀತಿ ಕೆಲವರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಎಲ್ಲರಿಗೂ ಹೇಳ್ತಾ ಇಲ್ಲ, ನಿಮಗೆ ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ. ಅಂದರೆ ನಿಮ್ಮ ಲೈಫ್ನಲ್ಲಿ ಬೇರೆ ಯಾರಾದರೂ ಬಂದಿದ್ದಾರಾ, ಇವರು ಯಾರನ್ನಾದರೂ ಇಷ್ಟಪಡ್ತಾ ಇದ್ದಾರಾ, ನಾನಿಲ್ಲದೆ ಇವರ ಲೈಫ್ನಲ್ಲಿ ಬೇರೆ ಯಾರಾದರೂ ಇವರ ಲೈಫ್ಗೆ ಎಂಟ್ರಿ ಆಗಿದ್ದಾರಾ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಈ ಥಾಟ್ಸ್ ಇವರ ಮನಸ್ಸಿನಲ್ಲಿ ತುಂಬ ಜಾಸ್ತಿ ಓಡಾಡ್ತಾ ಇದೆ. ಆದರೆ ಅದನ್ನು ಓಪನ್ಲಿ ಕೇಳೋ ಧೈರ್ಯ ಇಲ್ಲ, ಬಟ್ ಅದು ಹೇಳ್ಕೊಳ್ತಾನೂ ಕೂಡ ಇಲ್ಲ. ಬಟ್ ಅದಕ್ಕೆ ಬದಲಾಗಿ ಈ ಪರ್ಸನ್ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ನ ಇಟ್ಟು ರಿಲೇಷನ್ಶಿಪ್ಪನ್ನು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಕೂಡ ಇರಬಹುದು ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ನಿಮ್ಮ ಬಗ್ಗೆ ಯಾವ ರೀತಿ ಥಿಂಕ್ ಮಾಡ್ತಾರೋ, ಎಷ್ಟು ಚಿಂತೆ ಮಾಡ್ತಾರೋ ಅದೇ ರೀತಿ ಈ ಪರ್ಸನ್ನ ಲೈಫ್ನಲ್ಲಿ ಇವರ ಫ್ಯಾಮಿಲಿಗೆ ತುಂಬ ಇಂಪಾರ್ಟೆನ್ಸನ್ನು ಕೊಡ್ತಾರೆ. ನನ್ನ ಫ್ಯಾಮಿಲಿ ನನ್ನ ಲೈಫ್ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾರೆ. ಫ್ಯಾಮಿಲಿ ಬಿಟ್ಟು ನಾನು ಏನೂ ಮಾಡೋದಕ್ಕೆ ಆಗೋದಿಲ್ಲ, ಫ್ಯಾಮಿಲಿನ ನಾನು ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಆಗೋದಿಲ್ಲ, ಬಿಟ್ಕೊಡೋದಕ್ಕೆ ಆಗೋದಿಲ್ಲ ಅಂತ ಇವರ ಮನಸ್ಸಿನಲ್ಲಿದೆ. ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು, ನಿಮ್ಮ ಹತ್ರ ಹೇಳಬೇಕು ಅನ್ನೋ ಇಚ್ಛೆ ಇವರ ಮನಸ್ಸಿನಲ್ಲಿದೆ. ಕೆಲವರಿಗೆ ಇದು ಮ್ಯಾರೇಜ್ ರಿಲೇಟೆಡ್ ಇಶ್ಯೂ ಕೂಡ ಆಗಿರ್ಬೋದು. ಅಂದರೆ ಇವ್ರು ಏನು ಹೇಳ್ಕೋಬೇಕು ಅಂತ ಇದ್ದಾರೆ ಅಂದರೆ, ನೀನು ನನ್ನ ಫ್ಯಾಮಿಲಿ ಅಕ್ಸೆಪ್ಟ್ ಮಾಡ್ಕೋಬೇಕು, ನನ್ನ ಫ್ಯಾಮಿಲಿಯ ವಿರುದ್ಧ ನಾನು ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಬೌಂಡ್ರಿ ಕೂಡ ಇಡಬಹುದು. ಆ ರೀತಿಯ ಎನರ್ಜಿ ಕೂಡ ಇಲ್ಲಿ ಶೋ ಆಗ್ತಾ ಇದೆ. ಬಟ್ ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮಿಬ್ಬರಲ್ಲಿ ಎಷ್ಟೇ ಪ್ರಾಬ್ಲಮ್ ಇರಬಹುದು, ಎಷ್ಟೇ ಸಣ್ಣ ಪುಟ್ಟ ಪ್ರಾಬ್ಲಮ್ ಇರಬಹುದು, ಏನೇ ಇದ್ದರೂ ಕೂಡ ಒಂದು ಪಾಸಿಟಿವ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಈ ರಿಲೇಷನ್ಶಿಪ್ ಕಂಪ್ಲೀಟ್ ಬ್ರೇಕ್ ಆಗ್ತಾ ಇಲ್ಲ. ಬ್ರೇಕ್ ಆಗೋದು ಇವರಿಗೆ ಬೇಡ, ಮತ್ತೆ ನಾರ್ಮಲ್ ಆಗಬೇಕು ಅನ್ನೋ ಡಿಸೈರ್ ಇದೆ. ರೀಕನ್ಸಿಲೇಷನ್ ಎನರ್ಜಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ. ಇವರು ನಿಮ್ಮ ಜೊತೆ ಕೂತು ಶಾಂತಿಯಿಂದ ಸಮಾಧಾನದಿಂದ ಎಲ್ಲವನ್ನ ಹೇಳ್ಕೋಬೇಕು, ಎಲ್ಲವನ್ನ ಮಾತಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಇದು ಸಾಲ್ವ್ ಆಗದೆ ಇದ್ದರೆ ನಾವು ಮತ್ತೆ ಕ್ಲೋಸ್ ಆಗೋದಕ್ಕೆ ಆಗಲ್ಲ ಅಂತ ಡೀಪ್ ರಿಯಲೈಸೇಷನ್ ಇವ್ರಿಗೆ ಇದೆ. ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಈಗ ಇರುವ ಪ್ರಾಬ್ಲಮ್ ಏನಾದರೂ ಸಾಲ್ವ್ ಆಗದೆ ಇದ್ದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಮತ್ತು ನಾವಿಬ್ಬರು ಒಂದಾಗೋದಕ್ಕೆ ಸಾಧ್ಯ ಇಲ್ಲ, ಕ್ಲೋಸ್ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿ ಕೂಡ ಇವರಿಗೆ ರಿಯಲೈಸ್ ಆಗ್ತಾ ಇದೆ. ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ರೀತಿಯ ಗೈಡೆನ್ಸ್ ಇದೆ ಅಂತ ನೋಡೋದಾದರೆ, ನಿಮ್ಮಿಬ್ಬರ ನಡುವೆ ಕೂಡ ಕಮ್ಯುನಿಕೇಷನ್ ಕ್ಲಿಯರ್ ಆಗಬೇಕು. ಥರ್ಡ್ ಪಾರ್ಟಿ ಅನ್ನೋರು ನಿಮ್ಮಲ್ಲಿ ಏನಾದರೂ ಇನ್ವಾಲ್ವ್ ಆಗಿದ್ದರೆ ಅದು ಕಡಿಮೆ ಆಗಬೇಕು. ನಿಮ್ಮ ರಿಲೇಷನ್ಶಿಪ್ ಸರ್ವೈವ್ ಆಗಬೇಕಾದ್ರೆ ಇಬ್ಬರು ಈಕ್ವಲಿ ಎಫರ್ಟ್ ಹಾಕಬೇಕು. ಒಬ್ಬರ ಮೇಲೆ ಒಬ್ಬರು ಟ್ರಸ್ಟ್ ಬಿಲ್ಡ್ ಮಾಡ್ಕೋಬೇಕು ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ.
ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಡೀಪ್ ಪವರ್ಫುಲ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.